ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿರಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಈ ನನ್ನ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಮತ್ತು ಕೃಪಾಶೀರ್ವಾದ ಇರಲಿ. ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಇವತ್ತು ನಾನು ಮಾತನಾಡೋದಕ್ಕೆ ಹಲವು ವಿಚಾರಗಳಿವೆ. ಒಂದು ದೇಶ ಒಂದು ಚುನಾವಣೆ ಅನ್ನೋದು, ಬಟ್ ಅದರ ಬಗ್ಗೆ ನಾನು ಇವತ್ತು ಮಾತನಾಡಿಲ್ಲ. ಇನ್ನೊಂದು, ಇಂಡಿಯಾ BJP ವಿರೋಧಿ ಪಕ್ಷಗಳು ಒಂದಾಗ್ತಾ ಇರೋದು. 28 ಪಕ್ಷಗಳ ಸಭೆ ಇವತ್ತು ಮುಂಬೈನಲ್ಲಿ ನಡೀತು. ಇದರ ಸಾಧಕ ಬಾಧಕಗಳ ಬಗ್ಗೆ ನಾನು ಮಾತನಾಡ್ತೀನಿ. ಇನ್ನೊಂದು ಮಾತಾಡ್ತೀನಿ. ನಾನು ಇವತ್ತು ಮಾತನಾಡೋದಕ್ಕೆ ಎತ್ತಿಕೊಂಡ ವಿಚಾರ ಕನ್ನಡಕ್ಕೆ ಬಂದ ಅರ್ನಬ್ ಗೋಸ್ವಾಮಿ. ನಾನು ಅರ್ನಬ್ ಗೋಸ್ವಾಮಿ ಅವರನ್ನು ಕೇವಲ ಅರ್ನಬ್ ಗೋಸ್ವಾಮಿ ಎನ್ನುವ ರಿಪಬ್ಲಿಕ್ ಟಿವಿಯ ಸಂಸ್ಥಾಪಕರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರ ಬಗ್ಗೆ ಮಾತನಾಡುವಾಗ ಅವರ ಮಾದರಿಯ ಪತ್ರಿಕೋದ್ಯಮದ ಬಗ್ಗೆ ಕೂಡ ಮಾತನಾಡಬೇಕಾಗತ್ತೆ. ಅರ್ನಬ್ ಗೋಸ್ವಾಮಿ ದಿಗ್ವಿಜಯ ಚಾನಲ್ ಏನಿತ್ತು, ಆ ಚಾನಲನ್ನು ತೆಗೆದುಕೊಂಡು ಅದರ ಹೆಸರನ್ನು ರಿಪಬ್ಲಿಕ್ ಕನ್ನಡ ಅಂತ ಬದಲಾಯಿಸಲಿದ್ದಾರೆ. ಇವತ್ತು ಅವರು ಅದನ್ನು ಪ್ರಕಟಿಸಿದರು ಬೆಂಗಳೂರಿನಲ್ಲಿ. ಅವರ ಜೊತೆಗೆ ಆನಂದ್ ಸಂಕೇಶ್ವರ್ ಅವರು ಕೂಡ ಇದ್ದರು. ಅವರು ಸಿಹಿಯನ್ನು ಹಂಚಿಕೊಂಡರು, ಹೂಗುಚ್ಛವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ್ರು. ಸ್ವೀಟ್ ಯಾರಿಗೆ? ಅರ್ನಬ್ ಗೋಸ್ವಾಮಿ ಅವರಿಗೆ. ಸ್ವೀಟ್ ಯಾರಿಗೆ? ಆನಂದ್ ಸಂಕೇಶ್ವರ್ ಅವರಿಗೆ. ಈ ಸಿಹಿ ಯಾರಿಗೆ? ಕನ್ನಡದ ಜನತೆಗ. ಈ ಸಿಹಿ ಯಾರಿಗೆ? ಭಾರತೀಯ ಜನತಾ ಪಕ್ಷಕ್ಕೆ. ಈ ಸಿಹಿ ಯಾರಿಗೆ? ಸಂಘ ಪರಿವಾರಕ್ಕೆ. ಅಥವಾ ಈ ಸಿಹಿ ಗೋಧಿ ಮೀಡಿಯಾಕ್ಕಿದ್ದಾರೆ, ಅದರ ಜಯದ ಇನ್ನೊಂದು ಸಂಕೇತವ? ಹೀಗೆ ಹಲವು ಪ್ರಶ್ನೆಗಳಿವೆ. ಸೊ ಈ ಸಂದರ್ಭದಲ್ಲಿ ಮಾತನಾಡುವಾಗ ಅರ್ನಬ್ ಒಂದು ಮಾತನ್ನು ಹೇಳಿದರು. ನಮ್ಮದು ಸುದ್ದಿ ಅಂದರೆ ಸುದ್ದಿ ಮಾತ್ರ, ಅದಕ್ಕೆ ಎಂಟರ್ಟೈನ್ಮೆಂಟ್ ಮಿಕ್ಸ್ ಮಾಡಲ್ಲ ಅನ್ನುವ ಮಾತನ್ನು ಹೇಳಿದರು. ಸೊ ಸುದ್ದಿಯಾಗಿ ತೆಗೆದುಕೊಳ್ಳುವುದೇನಿದೆ ಅದು ಭಾಳ ಮುಖ್ಯವಾದ್ದು, ಐ ಅಪ್ರಿಸಿಯೇಟ್. ಆದರೆ ಅವರು ತೆಗೆದುಕೊಳ್ಳುವ ಸುದ್ದಿಯ ಸಿದ್ಧ ಮಾದರಿ ಯಾವುದು? ತಾವು ಅರ್ನಬ್ ಗೋಸ್ವಾಮಿ ಅವರನ್ನ ಗಮನಿಸ್ತಾ ಬನ್ನಿ. ಅವರು ತಮ್ಮ ಇಡೀ ಪತ್ರಿಕೋದ್ಯಮದ ಬದುಕಿನಲ್ಲಿ NDTVಯಿಂದ ಬಂದು, ಅದರ ಜೊತೆಗೆ ಟೈಮ್ಸ್ ನೌ ಮೂಲಕ ಬಂದು ತಮ್ಮದೇ ಆದ ಸಂಸ್ಥೆಯನ್ನು ಕಟ್ಟಿಕೊಂಡವರು. ಹಾಗೆಯೇ ತಮ್ಮದೇ ಆದ ಒಂದು ಮಾದರಿಯನ್ನು ಅವರು ಸೃಷ್ಟಿಸೋದಕ್ಕೆ ಯತ್ನ ಮಾಡಿದರು. ಆ ಮಾದರಿ ಕೇವಲ ಅರ್ನಬ್ ಗೋಸ್ವಾಮಿ ಅವರ ಮಾದರಿ ಆಗಿರಲಿಲ್ಲ. ಆ ಮಾದರಿ ಏನಿದೆ, ಆಜ್ ತಕ್ ಮಾದರಿಯಾಗಿತ್ತು. ಆ ಮಾದರಿ ಬಹುತೇಕ ಹಿಂದಿ ಬೆಲ್ಟ್ನ ವಾಹಿನಿಗಳೇನಿವೆ ಅದರ ಮಾದರಿ ಆಗಿತ್ತು. ಅದರ ಜೊತೆಗೆ ಅದು ಇವತ್ತಿನ ಕನ್ನಡದ ಮಾದರಿ ಕೂಡ. ಆ ಮಾದರಿ ಏನಿದೆ, ಆ ಮಾದರಿಯಲ್ಲಿ ಪ್ರತಿಪಕ್ಷಗಳನ್ನು ಪ್ರಶ್ನಿಸುವಂಥದ್ದು, ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಹಾಗಿಲ್ಲ, ಆಡಳಿತ ಪಕ್ಷದ ಬಗ್ಗೆ ಮಾತನಾಡುವ ಹಾಗಿಲ್ಲ. ಸಾಧ್ಯವಾದಾಗಲೆಲ್ಲ ಪ್ರಧಾನಿ ಮೋದಿಯವರನ್ನು ಎಪ್ರಿಸಿಯೇಟ್ ಮಾಡ್ತಾ ಹೋಗುವಂಥದ್ದು. ಸೊ ಪ್ರಧಾನಿ ಮತ್ತು ದೇಶ ಪ್ರೇಮ ಎರಡು ಒಂದೇ ಅಂತ ಪ್ರತಿಪಾದಿಸ್ತಾ ಇತ್ತು. ಅದಕ್ಕೆ ನೀವು ಅರ್ನಬ್ ಅವರ ರಿಪಬ್ಲಿಕ್ TV ನೋಡಿದರೆ ಅದರಲ್ಲಿ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ. ಆ ಟ್ಯಾಗ್ ಲೈನ್ ನೇಷನ್ ಫಸ್ಟ್ ಅಂತ. ನಿಜ, ದೇಶ ಮೊದಲು. ಆದರೆ ಇವರ ಕಲ್ಪನೆಯ ದೇಶ ಯಾವುದು, ಇವರ ಡೆಫಿನೇಷನ್ನ ದೇಶ ಯಾವುದು? ಅರ್ನಬ್ ಗೋಸ್ವಾಮಿಯಿಂದ ಉಳಿದ ಅವರ ಶಿಷ್ಯ ಪರಂಪರೆ ಸ್ವಾಮಿಗಳೆಲ್ಲ ಇದೆಯಲ್ಲ, ಅವರು ಯಾವ ಸ್ವಾಮಿಗಳು ಕನ್ನಡದ ಹೊರಗೆ ಇದ್ದಾರಲ್ವ, ಅವರ ದೇಶ ಯಾವುದು? ಸಮಸ್ಯೆ ಇರುವುದು ಅಲ್ಲಿ. ಅವರು ಯಾವುದು ದೇಶ ಅಂತ ಹೇಳ್ತಾರೋ ಅವರ ದೇಶ ಗೌರವಾನ್ವಿತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಅವರ ದೇಶ ಸಂಘ ಪರಿವಾರ ಏನನ್ನ ಪ್ರತಿಪಾದನೆ ಮಾಡ್ತೀಯೋ ಆ ವ್ಯಾಲ್ಯೂಗಳೇನಿವೆ, ಮೌಲ್ಯಗಳೇನಿವೆ, ಅದನ್ನು ಪ್ರತಿನಿಧಿಸುವಂಥ ದೇಶ. ಅವರ ದೇಶ ಯಾವುದು ಅಂದರೆ ಅವರ ದೇಶದ ಒಳಗಡೆ ದ್ವೇಷ ಇದೆ, ಹಿಂಸೆ ಇದೆ.
ಟಾರ್ಗೆಟ್ ಮಾಡುವಂಥದ್ದಿದೆ, ರಕ್ತಪಾತ ಇದೆ, ರಕ್ತದ ಹರಿಯುವಿಕೆ ಇದೆ, ಪ್ರೀತಿ ಮಾಯ ಆಗಿದೆ. ಇದರ ಪಾಲುದಾರರಾಗುವಂಥದ್ದು, ಇಂತಹ ದೇಶವನ್ನು ರಿಪ್ರೆಸೆಂಟ್ ಮಾಡುವಂಥದ್ದು. ಅದು ಈ ದೇಶವನ್ನು ಕಟ್ಟಿದವರ ಯಾರಿದ್ದಾರೆ, ದೇಶವನ್ನು ಕಟ್ಟಿದವರು, ಅವರ ವ್ಯಾಲ್ಯೂಸ್, ಅವರ ದೇಶ ಆಗಿರಲಿಲ್ಲ. ಅಶೋಕನ ದೇಶ ಅದಾಗಿರಲಿಲ್ಲ. ಅಶೋಕ ಆ ಒಂದು ಯುದ್ಧದಲ್ಲಿ, ಕಳಿಂಗ ಯುದ್ಧದಲ್ಲಿ ಸತ್ತವರನ್ನು ನೋಡಿ ಪಶ್ಚಾತ್ತಾಪ ಪಟ್ಟ. ಬುದ್ಧನ ದೇಶ ಇದಾಗಿರಲಿಲ್ಲ. ಅಂಬೇಡ್ಕರ್ ಅವರ ದೇಶ ಇದಾಗಿರಲಿಲ್ಲ. ಬಸವಣ್ಣನವರ ದೇಶ ಇದಾಗಿರಲಿಲ್ಲ. ಸಂತ ಶಿಶುನಾಳ ಶರೀಫರ ದೇಶ ಇದಾಗಿರಲಿಲ್ಲ. ಕಬೀರರ ದೇಶ ಇದಾಗಿರಲಿಲ್ಲ. ಆದರೆ ನೇಷನ್ ಫಸ್ಟ್ ಎಂದು ಹೇಳುವ ಅರ್ನಬ್ ಗೋಸ್ವಾಮಿ ಸೃಷ್ಟಿಸುತ್ತಿರುವ ದೇಶ ಏನಿದೆ, ಅದನ್ನು ಎಲ್ಲ ಗೋಧಿ ಮೀಡಿಯಾಗಳು ಸೃಷ್ಟಿಸಬೇಕು ಹೊರಟಿವೆ. ಅವರ ಉದ್ದೇಶ ಏನಿದೆ, ದೇಶ ಮತ್ತು ಪ್ರಧಾನಿಯನ್ನು ಸಮೀಕರಿಸುವುದು, ಬಿ ಜೆ ಪಿಯನ್ನು ಸಮೀಪಕ್ಕೆ ಇದು ಮಾಡೋದು, ಮತ್ತು ಬಿ ಜೆ ಪಿ ಉಳಿಯುವುದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೋದು. ಹಾಗೆಯೇ ಸತತವಾಗಿ ಪ್ರತಿಪಕ್ಷವನ್ನು ಟಾರ್ಗೆಟ್ ಮಾಡೋದು. ಸತತವಾಗಿ ನೀವು ಗಮನಿಸಿರ್ಬೋದು. ನಾನು ಅದನ್ನೇ ನಾಳೆ ಏನೋ ಯಾವಾಗ ಸಾಧ್ಯ ಆದರೆ ಮಾತಾಡ್ತೀನಿ. ಇಂಡಿಯಾ ಸಭೆ ಏನು ನಡೀತು, ಇಂಡಿಯಾ ಸಭೆ ಏನು ನಡೀತು ಮುಂಬೈನಲ್ಲಿ. ಸೊ 28 ರಾಜಕೀಯ ಪಕ್ಷಗಳು ಪಾಲ್ಗೊಂಡಿದ್ದು. ಅಲ್ಲಿ ಅವರಿಗೆಲ್ಲ ಮಾತನಾಡ್ತಾ ಹೇಳಿದ್ರು, ಲಾಲೂ ಪ್ರಸಾದ್ ಯಾದವ್, ಇನ್ನೊಬ್ಬರು ಯಾರೋ ಅನ್ಸುತ್ತಾರೆ, ನಿತೀಶ್ ಕುಮಾರ್ ಇರಬೇಕು, ಅವರು ಮಾತಾಡ್ತಾ ಹೇಳಿದರು ಮಾಧ್ಯಮದ ಪತ್ರಿಕಾಗೋಷ್ಠಿಯಲ್ಲಿ, ದಯವಿಟ್ಟು ನಮ್ಮಲ್ಲಿ ಏನು ಜಗಳ ಇದೆ ಅಂತ ಕೆದಕಿ ಹುಡ್ಕೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಜಗಳ ಇಲ್ಲ, ನಾವು ಈ ದೇಶಕ್ಕಾಗಿ ಒಂದಾಗ್ತಾ ಇದ್ದೀವಿ, ಇಂಡಿಯಾ ಜೀತೆಂಗೆ ಸೊ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಆದರೆ ಹುಡುಕುವುದೇನಿದೆ, ಇದು ಇವರು ಹೇಳ್ತಾ ಇರುವ ನೇಷನ್ ಫಸ್ಟ್ ಅನ್ನೋದು ಅರ್ನಬ್ ಗೋಸ್ವಾಮಿ ಅವರದ್ದು. ಈ ನೇಷನ್ ಫಸ್ಟ್ ಅಂಥೇಳಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಇದು ರಿಪಬ್ಲಿಕ್ ಮೀಡಿಯಾ ಎಂದೇ ಅದರ 4ನೆಯ ವಾಹಿನಿ. ಈಗಾಗಲೇ ಬಾಂಗ್ಲಾ ಭಾಷೆಯಲ್ಲಿ ಬಂದಿದೆ, ಇಂಗ್ಲೀಷ್ ಹಿಂದಿಯಲ್ಲೂ ಇದೆ, 4ನೇದ ಕನ್ನಡಕ್ಕೆ ಎಂಟ್ರಿ ತಗೋತಿದ್ದಾರೆ. ಸೊ ಎಂದಿನಂತೆ ನಮ್ಮ ಗೌರವಾನ್ವಿತ ವಿಜಯ್ ಸಂಕೇಶ್ವರ್ ಅವರು ಎಂದರೆ ಬಸ್ಸು ಓಡಿಸುತ್ತಿದ್ದವರು. ಅವರು ಪತ್ರಿಕೆಯನ್ನು ಪ್ರಾರಂಭಿಸಿ ಅದನ್ನು ಮಾರಾಟ ಮಾಡುವ ಒಂದು ಹೊಸ ಪರಂಪರೆಯನ್ನು ಪ್ರಾರಂಭ ಮಾಡಿದವರು. ಹಾಗೆಯೇ ವಾಹಿನಿಯನ್ನು ಅವರು ಯಾವತ್ತು ದಿಗ್ವಿಜಯವನ್ನು ಪ್ರಾರಂಭ ಮಾಡಿದ್ರೋ ಆವಾಗಲೇ ಇದನ್ನು ಯಾವಾಗ ಮಾರಾಟ ಮಾಡ್ಬೋದು ಅಂತ ಜನ ಮಾತಾಡ್ತಾ ಇದ್ದರು. ಮಾರಾಟ ಮಾಡಿದ್ರು. ಅದರ ಜೊತೆಗೆ ಅದಕ್ಕೆ ಎಷ್ಟಕ್ಕೆ ಮಾರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಒಳಗಡೆ ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ ನನಗೆ ಎಷ್ಟು ಅಂತ. ಕೆಲವರು 100 ಕೋಟಿ, 200 ಕೋಟಿ, 300 ಕೋಟಿ, 500 ಕೋಟಿ ಹೀಗೆಲ್ಲ ಮಾತನಾಡ್ತಿದ್ದಾರೆ. ಒಂದಂತೂ ಹೇಳಬಲ್ಲೆ, ವಿಜಯ್ ಸಂಕೇಶ್ವರ್ ಏನಿದ್ದಾರೆ ಅವರು ಅತಿ ದೊಡ್ಡ ಯಶಸ್ವಿ ವ್ಯಾಪಾರಿ. ಅವರು ಹಾನಿ ಮಾಡ್ಕೊಂಡು ಏನೂ ಮಾಡಲ್ಲ. ಅವರೊಂದು ಬೆಂಕಿಪಟ್ಟಣ ಮಾರಾಟ ಮಾಡಿದ್ರು ಕನಿಷ್ಠ 5 ಪೈಸೆ ಬರಬೇಕು. ಅವ್ರಿಗೇನಾದರೂ ಅವ್ರದ್ದು ಹಳೆ ಗಾಡಿಗಳಿದೆಯಲ್ಲ, ಬಸ್ಗಳು, ಲಾರಿಗಳು, ಅದನ್ನ ನಮಗೊಂದು ಗುಜರಿ ಹಾಕಂಥ ಗಾಡಿಗೂ ದುಡ್ಡು ಮಾಡ್ತಾರೆ ಅವರು. ಆದ್ದರಿಂದ ದಿಗ್ವಿಜಯದಿಂದಲೂ ಅವರು ದುಡ್ಡು ಮಾಡಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅದರ ಜೊತೆಗೆ ಕನ್ನಡ TV ಮಾಧ್ಯಮದಲ್ಲಿ ಈಗ ಈ ಒಂದು ರಿಪಬ್ಲಿಕ್ TV ಬರುವ ಮೂಲಕ ಈ ನ್ಯಾಷನಲಿಸ್ಟ್ ಕನ್ನಡ ಏನು TV ಮಾಧ್ಯಮದಲ್ಲಿ ಒಂದು ಬದಲಾವಣೆಯನ್ನು ನಾವು ಇದರಿಂದ ಗುರುತಿಸ್ಬೋದು ಅನಿಸುತ್ತೆ. ಯಾರು ರಾಷ್ಟ್ರೀಯವಾದಿ ಅಂತ ಕ್ಲೇಮ್ ಮಾಡ್ಕೋತಾರೆ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ರಾಷ್ಟ್ರ ಆದರೆ ಏನು ಅನ್ನುವುದೇನಿದೆ, ಸಂಘ ಪರಿವಾರದ ರಾಷ್ಟ್ರೀಯವಾದವನ್ನು ಬಿತ್ತುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಪ್ರತಿಪಕ್ಷವಾದ ಕಾಂಗ್ರೆಸ್ಸನ್ನು ಬೈಯುವವರ ಸಂಖ್ಯೆ ಆ ಸಾಲಿಗೆ ಇನ್ನೊಂದು ಚಾನಲನ್ನು ಸೇರ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಂಥ ಒಂದು ಪಕ್ಷ ಇನ್ನಷ್ಟು ತಲೆ ಕೆಡಿಸ್ಕೋಬೇಕು. ಇಡೀ ಮಾಧ್ಯಮ ಅವರ ವಿರುದ್ಧವಾಗಿದೆ, ಕಾಂಗ್ರೆಸ್ ವಿರುದ್ಧವಾಗಿ. ಅವರು ಪ್ರತಿದಿನ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಗಾಂಧಿ ಫ್ಯಾಮಿಲಿ ಎಲ್ಲ ಮರ್ಯಾದೆ ತೆಗೆಯೋ ಒಂದು ಯತ್ನ ಏನು ಮಾಧ್ಯಮಗಳ ಮೂಲಕ ನಡೆಯುತ್ತೆ, ಆ ಸಾಲಿಗೆ ಇನ್ನೊಂದು ವಾಹಿನಿ ಸೇರ್ಕತ್ತೆ. ಇದಕ್ಕಿಂತ ಹೆಚ್ಚಿನದೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಒಂದು ನಿರೀಕ್ಷೆ ನನಗಿದೆ, ಏನು ಇವತ್ತು ಇಡೀ ಸುದ್ದಿಯನ್ನು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಾ ಸಿನಿಮಾ ಹಾಡುಗಳನ್ನು ಹಾಕಿ ಮಾನಮರಿ ಮಾಡ್ತಿದ್ರಲ್ಲ, ಅದನ್ನು ಅರ್ನಬ್ ನಿಲ್ಲಿಸ್ಬೋದು ಅನ್ಸುತ್ತೆ. ಯಾಕೆಂದರೆ ಇವತ್ತು ದಿಗ್ವಿಜಯ ಚಾನಲ್ನಲ್ಲಿ ಅವರು ಏನು ಟೇಕ್ ಓವರ್
ಅನೌನ್ಸ್ಮೆಂಟ್ ಸಂದರ್ಭದಲ್ಲಿ ಮಾತನಾಡುವಾಗ ಅದನ್ನೇ ಹೇಳಿದ್ರು. ನಮ್ಮದು ಸುದ್ದಿ ಅಂದರೆ ಸುದ್ದಿ ಮಾತ್ರ, ಎಂಟರ್ಟೈನ್ಮೆಂಟ್ ಅಲ್ಲ. ಎಂಟರ್ಟೈನ್ಮೆಂಟ್ ಬೇಕಾದವ್ರು ಥಿಯೇಟ್ರ್ಗಳಿಗೆ ಹೋಗ್ಬೋದು ಅಂತ. ಅದು ಒಂದು ಫೇವ್ರೇಬಲ್ ಅನ್ನೋದು ಒಂದು ಮಾತಷ್ಟೆ. ಆಳದಂತೆ ಅವ್ರ ಸುದ್ದಿ ಯಾವುದು ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದೆ. ಅವ್ರ ಸುದ್ದಿ ಯಾವುದು, ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅನುಮಾನನೇ ಬೇಕಾಗಿಲ್ಲ, ನೀವೆಲ್ಲ ನೋಡ್ತೀರಿ. ಈಗ ಕನ್ನಡದ ಗೋಧಿ ಮೀಡಿಯಾದ ಗೊಂಚಲ್ನಲ್ಲಿ ಇನ್ನೊಂದು ಹೂವ ಮುಳ್ಳ ಗೊತ್ತಿಲ್ಲ ಬಂದು ಸೇರಿದೆ. ಇದು ಕರ್ನಾಟಕದ ಮಹತ್ವದ ಬೆಳವಣಿಗೆ, ಅನುಮಾನ ಇಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಅಂತ ಒಂದು ಪಕ್ಷ ಏನಿದೆ, ಆ ಪಕ್ಷಕ್ಕೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.